ಆತ್ಮೀಯ ಪ್ರೇಕ್ಷಕರೇ, ಎಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿ ಬರ್ತಕ್ಕಂತಹ 4ನೇ ಅಧ್ಯಾಯ ಅಕ್ಷರ ಸಂಖ್ಯೆಗಳ ಉಕ್ತಿಗಳು. ಸೊ ಈ 4ನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪೇಜ್ ನಂಬರ್ 88ರಲ್ಲಿ ಬರ್ತಕ್ಕಂತಹ ಕಂಡುಹಿಡಿಯಿರಿ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ನೋಡ್ರಿ, ಕಂಡುಹಿಡಿಯಿರಿ. ಕ್ವಶನ್ ನಂಬರ್ 1, ಇವುಗಳ ಸುತ್ತಳತೆಯ ಸೂತ್ರಗಳನ್ನು ಬರೆಯಿರಿ. ಒಂದನೇದು, ಎಲ್ಲ ಬಾಹುಗಳು ಸಮವಾಗಿರುವ ತ್ರಿಭುಜ. ಎರಡನೇದು, ಒಂದು ನಿಯಮಿತ ಪಂಚಭುಜಾಕೃತಿ. ಕಳೆದ ವರ್ಷ ಕಲಿತಂತೆ ಎಲ್ಲ ಬಾಹುಗಳ ಉದ್ದ ಮತ್ತು ಕೋನದ ಅಳತೆಗಳು ಸಮವಾಗಿವೆ ಎಂಬುದನ್ನು ಸೂಚಿಸಲು ನಾವು ನಿಯಮಿತ ಎಂಬ ಪದವನ್ನು ಬಳಸುತ್ತೇವೆ. ಥರ್ಡ್ ಒನ್, ಒಂದು ನಿಯಮಿತ ಷಟ್ಭುಜಾಕೃತಿ. ಸೊ ಇದರ ಆನ್ಸರ್ಸನ್ನು ನಾನು ಬರಿತಾ ನಿಮಗೆ ತೋರಿಸ್ತೀನಿ. ನೋಡ್ರಿ, ಇವುಗಳ ಸುತ್ತಳತೆಯ ಸೂತ್ರಗಳನ್ನು ಬರೆಯಿರಿ. ಫಸ್ಟ್ ಒನ್, ಎಲ್ಲ ಬಾಹುಗಳು ಸಮವಾಗಿರುವಂತಹ ತ್ರಿಭುಜ ಅಂದ್ರೆ ಸಮಬಾಹು ತ್ರಿಭುಜದ ಸುತ್ತಳತೆ. ಸಮಬಾಹು ತ್ರಿಭುಜದ ಸುತ್ತಳತೆ. ಸಮಬಾಹು ತ್ರಿಭುಜ ಅಂತಂದ್ರೆ ತ್ರಿಭುಜಕ್ಕೆ ಒಟ್ಟು 3 ಬಾಹುಗಳಿರ್ತಾವೆ. ಸೊ ತ್ರಿಭುಜ ಅಂತಂದ್ರೆ 3 ಬಾಹುಗಳು. ಅವು ಹೆಂಗೆ ಸಮ, ಯಾಕಂತಂದ್ರೆ ಸಮವಾಗಿರುವ ತ್ರಿಭುಜ, ಎಲ್ಲ ಬಾಹುಗಳು ಸಮವಾಗಿರುವ ತ್ರಿಭುಜವನ್ನು ನಾವು ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಸೊ ಈ ಸಮಬಾಹು ತ್ರಿಭುಜದ ಸುತ್ತಳತೆ ಕಂಡುಹಿಡಿಯುವಂಥ ಸೂತ್ರ 3 ಇಂಟು ಬಾಹುವಿನ ಅಳತೆ. ಸೊ 3 ಇಂಟು ಬಾಹು. ಸೊ ಬಾಹುವಿನ ಅಳತೆಯನ್ನು ನಾನು ಎಕ್ಸ್ ಅಂತ ತೊಗೊಂಡು ಅಂತಂದ್ರೆ 3 ಬಾಹುವಿನ ಅಳತೆ ಸೇಮ್ ಇರ್ತದೆ. ಸೊ ಅದರ ಬದಲಾಗಿ ನಾನು 3 ಇಂಟು ಎ ಅಂತಲೂ ಸಹ ನಾನು ಅದನ್ನು ತೋರಿಸ್ಬೋದು. ಎ ಅಂತಂದರೆ ಏನಿಲ್ಲ, ಬಾಹುವಿನ ಅಳತೆ. ಸೆಕೆಂಡ್ ಒನ್, ಒಂದು ನಿಯಮಿತ ಪಂಚಭುಜಾಕೃತಿ ಅಂತಂದ್ರೆ ಪಂಚಭುಜಾಕೃತಿ ಅಂತಂದ್ರೆ 5 ಬಾಹುಗಳುಳ್ಳ ಒಂದು ಬಹುಭುಜಾಕೃತಿ. ಸೊ ಅವರು ನಿಯಮಿತ ಅಂತ ಇಲ್ಲಿ ಒಂದು ವರ್ಡನ್ನು ಯೂಸ್ ಮಾಡಿದ್ದಾರೆ. ನಿಯಮಿತ ಅಂತಂದರೆ ಎಲ್ಲ ಬಾಹುಗಳು ಸೇಮ್ ಮತ್ತು ಎಲ್ಲ ಕೋನಗಳು ಸೇಮ್, ಒಂದು ನಿಯಮಿತ ಪಂಚಭುಜಾಕೃತಿ. ಸೊ ಇಲ್ಲಿ ನೀವು ರಫ್ ಆಗಿ ಡಯಾಗ್ರಾಮ್ ತೆಗೆದು ತೋರಿಸ್ತೀನಿ ನೋಡ್ರಿ. ನೀವು ಇಲ್ಲಿ ಪಂಚಭುಜಾಕೃತಿ ಅಂತಂದ್ರೆ 5 ಬಾಹುಗಳನ್ನು ಒಳಗೊಂಡಂತಹ ಆಕೃತಿ. ಈ 5 ಬಾಹುಗಳನ್ನು ಒಳಗೊಂಡಂಥ ನಿಯಮಿತ ಅಂದರೆ ಈ 5 ಬಾಹುಗಳ ಅಳತೆಗಳು ಏನಾಗಿರ್ತಾವ್ರಿ, ಸೇಮ್ ಆಗಿರ್ತಾವೆ. ಮತ್ತು ಕೋನದ ಅಳತೆನೂ ಸಹ ಒಂದಕ್ಕೊಂದು ಏನಾಗಿರ್ತಾವೆ ಅಂತಂದ್ರೆ ಕೋನದ ಅಳತೆನೂ ಸಹ ಒಂದಕ್ಕೊಂದು ಸೇಮ್ ಆಗಿರ್ತಾವೆ. ಇಂಥ ಒಂದು ಆಕೃತಿಯನ್ನು ನಾವು ನಿಯಮಿತ ಪಂಚಭುಜಾಕೃತಿ ಅಂತ ಕರಿತೀವಿ. ಸೊ ನಿಯಮಿತ ಪಂಚಭುಜಾಕೃತಿಯ ಸುತ್ತಳತೆ ನೋಡ್ರಿ, ನಿಯಮಿತ ಪಂಚಭುಜಾಕೃತಿಯ ಸುತ್ತಳತೆ. ಸೂತ್ರ. ಸೊ ಒಟ್ಟು 5 ಬಾಹುಗಳು ಇರೋದ್ರಿಂದ ನಾವು ಇದನ್ನು 5 ಇಂಟು ಬಾಹು ಅಂತ ನಾವು ಸೂಚಿಸ್ತೇವೆ. ಸೊ ಬಾಹುವಿನ ಅಳತೆ ಎ ಅಂತ ತಗೊಂಡೆ ಅಂತಂದ್ರೆ ನಾನು 5 ಇಂಟು ಎ ಅಂತ ನಾವು ಇದನ್ನು ಇಂಡಿಕೇಟ್ ಮಾಡ್ಬೋದು. ನೆಕ್ಸ್ಟ್, ಒಂದು ನಿಯಮಿತ ಷಟ್ಭುಜಾಕೃತಿ. ನಿಯಮಿತ ಅಂತಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಷಟ್ಭುಜ ಅಂತಂದರೆ 6 ಬಾಹುಗಳು. ಇಲ್ಲಿ ಡಯಾಗ್ರಾಮನ್ನು ತೆಗೆದು ತೋರಿಸ್ತೀನಿ ನೋಡ್ರಿ, ಈ ಥರ. ಸೊ 6 ಬಾಹುಗಳು. ಸೊ 1 2 3 4 5 6 6 ಬಾಹುಗಳು ಸೇಮ್ ಮತ್ತು 6 ಕೋನಗಳು ಏನಾಗಿರ್ತಾವೆ, ಒಂದಕ್ಕೊಂದು ಸೇಮ್ ಆಗಿರ್ತಾವೆ. 6 ಬಾಹುಗಳು ಸಮ ಮತ್ತು 6 ಕೋನಗಳು ಸಮವಾಗಿರುವಂತಹ ಆಕೃತಿಯನ್ನು ನಿಯಮಿತ ಷಟ್ಭುಜಾಕೃತಿ ಅಂತ ಕರಿತೀವಿ. ಸೊ ನಿಯಮಿತ ಷಟ್ಭುಜಾಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯುವಂಥ ಸೂತ್ರ ನೋಡ್ರಿ, ನಿಯಮಿತ ಷಟ್ಭುಜಾಕೃತಿ ಸುತ್ತಳತೆ. 6 ಬಾಹುಗಳು ಇರುವುದರಿಂದ ನಾವು 6 ಇಂಟು ಬಾಹು ಅಂತ ಬರಿತೀವಿ. 6 ಇಂಟು ಬಾಹು, ಅಥವಾ ಬಾಹುವಿನ ಅಳತೆ ಎ ಅಂತ ಆದರೆ 6 ಇಂಟು ಎ ಅಂತ ನಾವು ಇದನ್ನು ಬರಿತೀವಿ. ಇದು ಮೊದಲನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ ನೋಡ್ರಿ, ಮುನಿರತ್ನನ ಬಳಿ 20 ಮೀಟರ್ ಉದ್ದದ ಪೈಪ್ ಇದೆ.
ಎಷ್ಟು ಮೀಟರ್ ಉದ್ದದಿದೆ? 20 ಮೀಟರ್ ಉದ್ದದ ಪೈಪ್ ಇದೆ. ಆದರೆ ಅವನಿಗೆ ತನ್ನ ತೋಟಕ್ಕೆ ಇನ್ನೂ ಉದ್ದದ ನೀರಿನ ಪೈಪ್ ಬೇಕು. ಅವನು ಅದೇ ಪೈಪಿಗೆ ಸ್ವಲ್ಪ ಉದ್ದದ ಮತ್ತೊಂದು ಪೈಪ್ ಸೇರಿಸುತ್ತಾನೆ. ಪೈಪ್ನ ಒಟ್ಟು ಉದ್ದಕ್ಕೆ ಒಂದು ಬೀಜೋಕ್ತಿಯನ್ನು ಬರೆಯಿರಿ. ಇನ್ನೊಂದು ಪೈಪ್ನ ಉದ್ದವನ್ನು ಮೀಟರ್ಗಳಲ್ಲಿ ಪ್ರತಿನಿಧಿಸಲು ಅಕ್ಷರ ಸಂಖ್ಯೆ ಕೆ ಯನ್ನು ಬಳಸಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ಮುನಿರತ್ನನ ಬಳಿ 20 ಮೀಟರ್ ಉದ್ದದ ಪೈಪ್ ಇದೆ. ಈಗ ಫಸ್ಟ್ ಅದನ್ನು ಬರ್ಕೊಳ್ಳೋಣ. ಮುನಿರತ್ನನ ಬಳಿ ಇರುವಂತಹ ಪೈಪ್ನ ಉದ್ದ, ಮುನಿರತ್ನನ ಬಳಿ ಇರುವ ಪೈಪ್ನ ಉದ್ದ ಎಷ್ಟಿದೆ? 20 ಮೀಟರ್ ಇದೆ. ಮುನಿರತ್ನನ ಬಳಿ ಇರುವಂತಹ ಪೈಪ್ನ ಉದ್ದ 20 ಮೀಟರ್. ಅವ ಸೇರಿಸಬೇಕಾಗಿದೆ. ಸೊ ಇದ ಪೈಪ್ಗೆ ಮತ್ತೊಂದು ಪೈಪನ್ನು ಸೇರಿಸ್ಬೇಕಂತಂದ್ರೆ ಆ ಪೈಪ್ನ ಉದ್ದಕ್ಕೆ ಅಂತ ತಗೊಳ್ರಿ ಅಂತ ಹೇಳಿದಾರೆ. ಪೈಪ್ಗೆ ಸೇರಿಸಲು ಬಳಸುವ ಮತ್ತೊಂದು ಪೈಪ್ನ ಉದ್ದ, ಮತ್ತೊಂದು ಪೈಪ್ನ ಉದ್ದವನ್ನು ಕೆ ಮೀಟರ್ ಅಂತ ತಗೊಂಡೋಣ. ನೆಕ್ಸ್ಟ್ ಅವ್ರು ಏನಂತಾರೆ? ಒಟ್ಟು ಉದ್ದ, ಪೈಪ್ನ ಒಟ್ಟು ಉದ್ದಕ್ಕೆ ಒಂದು ಬೀಜೋಕ್ತಿಯನ್ನು ಬರೀರಿ ಅಂತ ಹೇಳಿದ್ದಾರೆ. ಸೊ ಪೈಪ್ನ ಒಟ್ಟು ಉದ್ದ ಇದು 20, ಇದು ಕೆ. ಸೊ 20 ಪ್ಲಸ್ ಕೆ ಅಂತ ಆಗ್ತದೆ. ಸೊ ಪೈಪ್ನ ಒಟ್ಟು ಉದ್ದ ಇಸ್ ಈಕ್ವಲ್ ಟು ಪೈಪ್ನ ಒಟ್ಟು ಉದ್ದ ಇಸ್ ಈಕ್ವಲ್ ಟು 20 ಪ್ಲಸ್ ಕೆ ಮೀಟರ್ ಅಂತ ಬರಿಬಹುದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ರಿ. 3ನೇ ಒಂದು ಪ್ರಶ್ನೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದನ್ನು ನೀವು ನೋಡಬಹುದು. 3ನೇ ಕ್ವಶನ್. ರೂ 100, ರೂ 20 ಮತ್ತು ರೂ 5ರ ನೋಟುಗಳ ಸಂಖ್ಯೆ ಮುಂದೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಇದ್ದರೆ ಕೃತಿಕಾ ಬಳಿ ಇರುವ ಒಟ್ಟು ಮೊತ್ತ ಎಷ್ಟು? ಕೋಷ್ಟಕವನ್ನು ಪೂರ್ಣಗೊಳಿಸಿ. ಇಲ್ಲಿ ನೋಡಿ, 100ರ ನೋಟುಗಳ ಸಂಖ್ಯೆ ಕಾಲಮ್ಮ, 20ರ ನೋಟುಗಳ ಸಂಖ್ಯೆ ಕಾಲಮ್ಮ, 5ರ ನೋಟುಗಳ ಸಂಖ್ಯೆ, ಆಮೇಲೆ ಬೀಜೋಕ್ತಿ ಅಂದರೆ ಒಟ್ಟು ಮೊತ್ತ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಇಲ್ಲಿ ನಿಮಗೆ ಆನ್ಸರನ್ನು ಬರೆದು ತೋರಿಸ್ತೀನಿ ನೋಡ್ರಿ. ಫಸ್ಟ್ ಕ್ವಶನ್ಗೆ ಇಲ್ಲಿ 100ರ ನೋಟು 3 ಅದಾವ, 20ರ ನೋಟು 5 ಅದಾವ, 5ರ ನೋಟು 6 ಇದಾವೆ. ಸೊ ಇದ್ರ ಒಟ್ಟು ಮೊತ್ತ ಬರೀಲಿಕ್ಕೆ ನಾವು ಬೀಜೋಕ್ತಿಯನ್ನು ಯಾವ ರೀತಿ ಬರೆಯೋದು? 3 ನೋಟ್ ಇದಾವೆ, 100ರೂ ಎಷ್ಟಿದಾವೆ? 3 ನೋಟ್ ಇದಾವೆ. ಪ್ಲಸ್ 20ರು ಎಷ್ಟಿದಾವೆ? 5 ಇದಾವೆ. 20ರ ನೋಟ 5 ಇದಾವೆ. ಮತ್ತು 5ರ ನೋಟ್ ಎಷ್ಟಿದಾವೆ? 6 ಅದಾವೆ. 5ರ ನೋಟು 6 ಇದಾವೆ. ಒಟ್ಟು ಮೊತ್ತ ಎಷ್ಟಾಯಿತು ಹಾಗಂದ್ರೆ? ಸೊ ಇಲ್ಲಿ ನೋಡ್ರಿ, 100 3 300 ಪ್ಲಸ್ 25 100 ಪ್ಲಸ್ 5 6 30 ಎಷ್ಟಾಯ್ತಿದು? 300 100 400 400 ಪ್ಲಸ್ 30 ಅಂತಂದರೆ 430 ಆಯಿತು. ಇನ್ನು ಅವರ ಬೀಜೋಕ್ತಿಯನ್ನು ಕೊಟ್ಟು ನಮಗೆ ಎಷ್ಟು ನೋಟಿದಾಗ ಅಂತ ಕೇಳಿದಾರೆ. 100 ನೋಟ್ ಎಷ್ಟಿದಾವೆ ರೀ? 6 ಅಂತ ಬರೀರಿ ಇಲ್ಲಿ. ಆನಂತರ 20 ನೋಟ್ ಎಷ್ಟಿದಾವೆ? 4. ಸೊ 4 ಅಂತ ಬರೀಬೋದು ಡೈರೆಕ್ಟ್ಲಿ. ನೆಕ್ಸ್ಟ್ 5ರ ನೋಟ್ ಎಷ್ಟಿದಾವೆ? 3. ಸೊ ಈ ರೀತಿ ಬರೆದಾಗ ನೋಟುಗಳ ಸಂಖ್ಯೆ ಎಷ್ಟು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಇನ್ನು ನೆಕ್ಸ್ಟ್ ಯಾವ ರೀತಿ ಕೊಟ್ಟಾರೆ ನೋಡ್ರಿ. 100ರ ನೋಟು 8 ಅದಾವ ಅಂತ. 100ರ ನೋಟು ಎಷ್ಟಿದಾವೆ? 8. 100ರ ನೋಟು 8 ಇದಾವೆ. ಆಮೇಲೆ 20ರ ನೋಟು ಎಷ್ಟಿದಾವೆ? 4 ಅದಾವೆ. 20ರ ನೋಟು 4. ಆಮೇಲೆ 5ರ ನೋಟು ಎಷ್ಟಿದಾವೆ? ಝೆಡ್ ಅಂತ ಕೊಟ್ಟಿದ್ದಾರೆ. ಸೊ 5ರ ನೋಟು ಝೆಡ್ ಇದಾವೆ. 5ರ ನೋಟು ಝೆಡ್. ಸೊ ಇದ್ರ ಒಟ್ಟು ಮೊತ್ತವನ್ನು ಬರೆಯೋದು ಯಾವ ರೀತಿ ಅಂತ ನೋಡಿರಿ. 100 × 8 800, 20 × 4 80 ಪ್ಲಸ್ 5 × ಝೆಡ್ 5 ಝೆಡ್. ಸೊ ಇದನ್ನು 800 ಪ್ಲಸ್ 80 ಸೇರಿಸಿದರೆ 880. 5 ಝೆಡನ್ನು ನಮ್ಗೆ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ, ಅದನ್ನು 5 ಝೆಡ್ ಅಂತ ಹಾಗೆ ಇಡ್ರಿ. ಇನ್ನೆಲ್ಲ ಇಲ್ಲಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ವೈ ಝೆಡ್ ಅಂತಲೇ ಕೊಟ್ಟಾರೆ. 100ರ ನೋಟು ಎಕ್ಸ್ ಇದಾವೆ, 100ರ ನೋಟು ಎಕ್ಸ್ ಇದಾವೆ.
ಪ್ಲಸ್ 20 ನೋಟು ವೈ 20 ನೋಟು ವೈ ಪ್ಲಸ್ 5 ನೋಟು ಝೆಡ್. ಸೊ ಇದನ್ನು ಯಾವ ರೀತಿ ಬರೆಯೋದು 100x ಪ್ಲಸ್ 20y ಪ್ಲಸ್ 5z ಅಂತ ನಾವು ಈ ರೀತಿ ಇದನ್ನು ಬರೀಬೋದು. ಸೊ ನೋಡಿರಿ ಆನ್ಸರನ್ನು ಬರೆದಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ನೋಡಿರಿ, 4ನೇ ಪ್ರಶ್ನೆ. ಕ್ವಶನ್ ನಂಬರ್ 4. ವೆಂಕಟಲಕ್ಷ್ಮಿ ಹಿಟ್ಟಿನ ಗಿರಣಿಯನ್ನು ಹೊಂದಿದ್ದಾರೆ. ರೋಲರ್ ಮಿಲ್ ಚಾಲನೆಗೆ 10 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ಒಮ್ಮೆ ಚಾಲನೆಯಾದರೆ ಪ್ರತಿ kg ಧಾನ್ಯವನ್ನು ಹಿಟ್ಟು ಮಾಡಲು 8 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ಯಂತ್ರವು ಆರಂಭದಲ್ಲಿ ಆಫ್ ಆಗಿದೆ ಎಂದು ಊಹಿಸಿಕೊಂಡು ಮುಂದೆ ನೀಡಿರುವ ಯಾವ ಬೀಜೋಕ್ತಿಯು kg ಧಾನ್ಯವನ್ನು ಹಿಟ್ಟು ಮಾಡಲು ತೆಗೆದುಕೊಳ್ಳುವ ಸಮಯವನ್ನು ವಿವರಿಸುತ್ತದೆ ಅಂತ ಕೇಳಿದ್ದಾರೆ. ಪ್ರಶ್ನೆ ಏನಿದೆ ಅಂತಂದರೆ, ಒಂದು ಹಿಟ್ಟಿನ ಗಿರಣಿ ಇದೆ, ಅದು ಫಸ್ಟ್ ಸ್ಟಾರ್ಟ್ ಆಗ್ಲಿಕ್ಕನ 10 ಸೆಕೆಂಡ್ ಟೈಮನ್ನು ತೊಗೊಳ್ತದೆ. ಹಾಗಾದರೆ ನೆಕ್ಸ್ಟ್ 1 kg ಧಾನ್ಯವನ್ನು ಹಿಟ್ ಮಾಡಲಿಕ್ಕೆ 8 ಸೆಕೆಂಡ್ ಟೈಮನ್ನು ತೊಗೊಳ್ತೈತಿ. ಆಲ್ರೆಡಿ ಸ್ಟಾರ್ಟ್ ಆಗೋಕ್ಕೆ 10 ಸೆಕೆಂಡ, ಸ್ಟಾರ್ಟ್ ಆದಮೇಲೆ 1 kg ಧಾನ್ಯವನ್ನು ಹಿಟ್ ಮಾಡಲ್ಲ 8 ಸೆಕೆಂಡ್ ತೊಗೊತೈತಿ. ಹಾಗಾದ್ರೆ kg ಧಾನ್ಯವನ್ನು ಹಿಟ್ಟು ಮಾಡಲು ತೆಗೆದುಕೊಳ್ಳುವ ಸಮಯ ಎಷ್ಟು? ಆಲ್ರೆಡಿ 8 ಸೆಕೆಂಡ್, 10 ಸೆಕೆಂಡ್ ಏನಿದು ಎಕ್ಸ್ಟ್ರಾ ಸ್ಟಾರ್ಟ್ ಆಗ್ಲಿಕ್ಕೆ ತೊಗೊಂಡಿದ್ದು. 1 kg ಹಿಟ್ಟಾಗಕ್ಕೆ 8 ಸೆಕೆಂಡ, kg ಹಿಟ್ಟಾಗಕ್ಕೆ ಎಷ್ಟು ಅಂತಂದರೆ 10 + 8 × y ಅಂದ್ರೆ kg ಧಾನ್ಯವನ್ನು ಹಿಟ್ ಮಾಡೋಕೆ y × 8 ಟೈಮ್ ತೊಗೊತೈತಿ. ಇದು ಫಸ್ಟ್ ಎಕ್ಸ್ಟ್ರಾ ಸ್ಟಾರ್ಟ್ ಆಗ್ಲಿಕ್ಕೆ ತೆಗೆದುಕೊಂಡಂತಹ ಟೈಮ್ 10 + 8 × y 10 + 8 × y. ಸೊ ಇದನ್ನು ನಾವು ಆನ್ಸರನ್ನು ಬರೆದು ನೋಡೋಣ ಬನ್ನಿ. ನೋಡಿರಿ ಆನ್ಸರನ್ನು ಬರಿತೀನಿ. ರೋಲರ್ ಮಿಲ್ ಚಾಲನೆಗೆ ತೆಗೆದುಕೊಳ್ಳುವಂತಹ ಸಮಯ, ಚಾಲನೆಗೆ ಸ್ಟಾರ್ಟ್ ಆಗಲಿಕ್ಕೆ ಅಂತ ಅರ್ಥ. ಚಾಲನೆಗೆ ತೆಗೆದುಕೊಳ್ಳುವಂತಹ ಸಮಯ 10 ಸೆಕೆಂಡ್ಸ್, ಸಮಯ 10 ಸೆಕೆಂಡ್. ನೆಕ್ಸ್ಟ್ ಪ್ರತಿ kg ಧಾನ್ಯವನ್ನು ಪುಡಿ ಮಾಡಲು ಅಂದರೆ 1 kg ಧಾನ್ಯ ಹಿಟ್ಟು ಮಾಡಲು ತೆಗೆದುಕೊಳ್ಳುವ ಸಮಯ 8 ಸೆಕೆಂಡ್. 8 ಸೆಕೆಂಡ್. ಹಾಗಾದರೆ ಧಾನ್ಯದ ಪ್ರಮಾಣವನ್ನು ನಮಗೆ ಎಷ್ಟು kg ಧಾನ್ಯವನ್ನು ಹಿಟ್ಟು ಮಾಡಲು ತೆಗೆದುಕೊಳ್ಳುವ ಸಮಯ ಅಂತ ಕೇಳಿದಾರೆ ಅವರು. kg ಧಾನ್ಯವನ್ನು ಹಿಟ್ಟು ಮಾಡಲು ತೆಗೆದುಕೊಳ್ಳುವ ಸಮಯ. ಆಲ್ರೆಡಿ ಸ್ಟಾರ್ಟ್ ಆಗಲಿಕ್ಕೆ 10 ಸೆಕೆಂಡ್ ಬೇಕು, ಪ್ಲಸ್ kg ಧಾನ್ಯವನ್ನು ಪುಡಿ ಮಾಡೋಕ್ಕೆ 8 ಸೆಕೆಂಡ್, ಅಥವಾ ಡೈರೆಕ್ಟಾಗಿ 10 + 8y. ಅಂದ್ರೆ ನಮ್ಮ ಪುಸ್ತಕದಲ್ಲಿ ಯಾವ ಆಪ್ಷನ್ಪ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಡಿ. ಸೊ ಇದೇ ಆಗ್ತದೆ, ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 5. ನಿಮ್ಮ ಆಯ್ಕೆಯ ಅಕ್ಷರಗಳನ್ನು ಬಳಸಿ ಬೀಜೋಕ್ತಿಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಫಸ್ಟ್ ಒನ್ ನೋಡ್ರಿ, ಒಂದು ಸಂಖ್ಯೆಗಿಂತ 5 ಹೆಚ್ಚು. ಆ ಒಂದು ಸಂಖ್ಯೆಯನ್ನು ನಾವು ಎಕ್ಸ್ ಅಂತ ತಗೊಂಡು ಅಂತಂದರೆ 5 ಹೆಚ್ಚು ಅಂತಂದ್ರೆ +5 ಮಾಡ್ಬೋದು. ನೀವು ಎಕ್ಸ್ ಬದಲು y z ಯಾವುದೋ ಒಂದು ಅಲ್ಫಾಬೆಟಿಕ್ ಸಂಖ್ಯೆಯನ್ನು ನೀವು ತೊಗೋಬೋದು, ಯಾವುದೇ ಒಂದು ಅಲ್ಫಾಬೆಟನ್ನು ನೀವು ತೊಗೋಬೋದು. 26ರಲ್ಲಿ ಯಾವ್ದು ಬೇಕಾದರೂ ತೊಗೊಂಡು ನೀವು ಬೀಜೋಕ್ತಿಯನ್ನು ರಚನೆ ಮಾಡಬಹುದು. ಎರಡನೇದು ನೋಡ್ರಿ, ಒಂದು ಸಂಖ್ಯೆಗಿಂತ 4 ಕಡಿಮೆ. ಹೆಚ್ಚು ಅಂತಂದರೆ ಪ್ಲಸ್, ಕಡಿಮೆ ಅಂತಂದ್ರೆ ಮೈನಸ್, ಅಂದ್ರೆ x - 4. ಅಂದರೆ 4 ಕಡಿಮೆ ಅಂದರೆ x - 4. ನೆಕ್ಸ್ಟ್, ಒಂದು ಸಂಖ್ಯೆಯ 13ರಷ್ಟಕ್ಕಿಂತ 2 ಕಡಿಮೆ. ನಿಮಗೆ ಗೊತ್ತಿದೆ 2 ಕಡಿಮೆ ಅಂದರೆ ಮೈನಸ್ ಮಾಡೋದು, ರಷ್ಟು ಅಂತಂದರೆ ಇಂಟು ಮಾಡೋದು.
ಹೆಚ್ಚು ಅಂದರೆ ಪ್ಲಸ್, ಮೈನಸ್ ಅಂದರೆ ಕಡಿಮೆ, ರಷ್ಟು ಪಟ್ಟು ಅಂತಂದರೆ ಇಂಟು ಮಾಡಬೇಕು. ಒಂದು ಸಂಖ್ಯೆಯ 13ರಷ್ಟು, ಒಂದು ಸಂಖ್ಯೆ ಎಕ್ಸ್ ಐತಿ, ಅದರದ್ದು 13ರಷ್ಟು ಅಂದರೆ ಇಂಟು 13, ಎರಡು ಕಡಿಮೆ ಅಂದರೆ -2 ಅಂತ ನಾವಿಲ್ಲಿ ಬರಿತೀವಿ. ಇದನ್ನು ಯಾವ ರೀತಿ ಬರಿಬೋದು ಅಂತಂದ್ರೆ 13x - 2 ಅಂತ ನಾವು ಅದನ್ನು ಬರಿಬಹುದು. ಇನ್ನು ನೆಕ್ಸ್ಟ್ ನೋಡಿರಿ, ಒಂದು ಸಂಖ್ಯೆಯ 2ರಷ್ಟಕ್ಕಿಂತ 13 ಕಡಿಮೆ. ಒಂದು ಸಂಖ್ಯೆ ಏನಾಗಿರಲಿ, ಎಕ್ಸ್ ಆಗಿರಲಿ. ಒಂದು ಸಂಖ್ಯೆ 2ರಷ್ಟಕ್ಕಿಂತ ಅಂದರೆ ಇಂಟು 2, 2ರಷ್ಟಕ್ಕಿಂತ 13 ಕಡಿಮೆ ಅಂತಂದ್ರೆ -13. ಸೊ ಇದನ್ನು ನಾವು ಯಾವ ರೀತಿ ಬರಿಬೋದು, 2x - 13 ಅಂತ ನಾವು ಇದನ್ನು ಬರೀಬಹುದು. ಕ್ವಶನ್ ನಂಬರ್ 6, ಮುಂದೆ ನೀಡಿರುವ ಬೀಜೋಕ್ತಿಗಳಿಗೆ ಅನುಗುಣವಾಗಿ ಸನ್ನಿವೇಶಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ ಅವರು. A, B 2 ಕ್ವಶನ್ಸನ್ನು ಕೊಟ್ಟ ಸನ್ನಿವೇಶ ವಿವರಿಸಿ ಅಂತ ಕೇಳಿದ್ದಾರೆ. ಒಂದು ವೇಳೆ ಅವ್ರು ಏನಾದರೂ ಈ ಒಂದು ಬೀಜೋಕ್ತಿಯನ್ನು ಅಕ್ಷರಗಳಲ್ಲಿ ಬರೆಯಿರಿ ಅಂತ ಹೇಳಿದರೆ ನಾವು ಈ ಒಂದು ಬೀಜೋಕ್ತಿಯನ್ನು ಈ ರೀತಿ ಅಕ್ಷರಗಳಲ್ಲಿ ಬರಿಬೋದಾಗಿತ್ತು. ಬಟ್ ಅವರು ಸನ್ನಿವೇಶ ಅಥವಾ ಅದನ್ನು ಒಂದು ಕಥೆ ರೂಪದಲ್ಲಿ ವಿವರಿಸಿ ಅಂತ ನಮಗೆ ಕ್ವಶನನ್ನು ಕೊಟ್ಟಿದ್ದಾರೆ. ಸೊ ಈ ಬೀಜೋಕ್ತಿಗೆ ಅನುಗುಣವಾದಂತಹ ನಾವೊಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಬೇಕಾಗತ್ತೆ. ಸೊ ನೋಡ್ರಿ, ಆನ್ಸರನ್ನು ನಾನು ಬರೆದಿದ್ದೀನಿ. ಫಸ್ಟ್ ಒನ್, 8 × x + 3 × y. ನೋಡ್ರಿ ಏನಂತ ಸನ್ನಿವೇಶ. ರಾಜು ಅಂಗಡಿಗೆ ಹೋಗಿ 8 ನೋಟ್ ಪುಸ್ತಕಗಳನ್ನು ಹಾಗೂ 3 ಪೆನ್ನುಗಳನ್ನು ಖರೀದಿಸುತ್ತಾನೆ. ಪ್ರತಿ ನೋಟ್ ಪುಸ್ತಕದ ಬೆಲೆ x. ಇಲ್ಲಿ ನೋಡ್ರಿ, ಪ್ರತಿ ನೋಟ್ ಪುಸ್ತಕದ ಬೆಲೆ x ಹಾಗೂ ಪ್ರತಿ ಪೆನ್ನಿನ ಬೆಲೆ y. ಆದರೆ ರಾಜು ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣ ಎಷ್ಟು ಅನ್ನೋದಕ್ಕೆ ಈ ಒಂದು ಬೀಜೋಕ್ತಿ ಸೂಕ್ತವಾದಂತಹ ಒಂದು ಉತ್ತರ ಆಗಿದೆ. 8 × x + 3 × y. ಸೊ ಇದು ಸೂಕ್ತವಾದಂಥ ಬೀಜೋಕ್ತಿಯಾಗಿದೆ. ಇನ್ನು ಬಿ ಕ್ವಶನ್ ನೋಡ್ರಿ, 15 × j - 2 × k. ಒಬ್ಬ ವ್ಯಾಪಾರಿಯ ಬಳಿ ಜೇರಷ್ಟು ಸೇಬು ಹಣ್ಣುಗಳನ್ನು ಹೊಂದಿರುವಂತಹ 5 ಬಾಕ್ಸ್ಗಳಿವೆ. ವ್ಯಾಪಾರಿಯು 2 ಬಾಕ್ಸ್ಗಳಿಂದ ಕೇರಷ್ಟು ಹಣ್ಣುಗಳನ್ನು ಮಾರಾಟ ಮಾಡಿದರೆ ವ್ಯಾಪಾರಿಯ ಬಳಿ ಉಳಿಯುವ ಹಣ್ಣುಗಳ ಸಂಖ್ಯೆ ಎಷ್ಟು ಅಂತ ಒಂದು ಸನ್ನಿವೇಶವನ್ನು ನೀವು ನೋಡ್ಬೋದು. 15 × j - 2 × k ಅಂತ ಈ ಒಂದು ಸನ್ನಿವೇಶಕ್ಕೆ ಉತ್ತರವಾಗಿ ಈ ಒಂದು ಬೀಜೋಕ್ತಿ ಬರ್ತದೆ. ಇನ್ನು 7ನೇ ಪ್ರಶ್ನೆ ನೋಡ್ರಿ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಕ್ಯಾಲೆಂಡರ್ ತಿಂಗಳಲ್ಲಿ ದಿನಾಂಕಗಳನ್ನು ಪೂರ್ಣವಾಗಿ ಹೊಂದಿರುವ 2 × 3 ಗ್ರಿಡ್ಗಳನ್ನು ಆಯ್ಕೆ ಮಾಡಿದರೆ ತಳಭಾಗದ ಮಧ್ಯದ ಕೋಶವು ದಿನಾಂಕ W ಅನ್ನು ಹೊಂದಿದ್ದರೆ ಖಾಲಿ ಕೋಶಗಳಲ್ಲಿನ ದಿನಾಂಕಗಳಿಗೆ ಬೀಜೋಕ್ತಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ನವಂಬರ್ 2024 ಕ್ಯಾಲೆಂಡರನ್ನು ಕೊಟ್ಟಿದ್ದಾರೆ ಅವರು. ನವಂಬರ್ 2024 ಕ್ಯಾಲೆಂಡ್ರನ್ನು ಕೊಟ್ಟು ನಮಗೆ ಇಲ್ಲಿ ಖಾಲಿ ಇರ್ತಕ್ಕಂತಹ ಒಂದು ಜಾಗಗಳನ್ನ ಫಿಲ್ ಮಾಡಿರಿ ಅಂತ ಹೇಳಿದ್ದಾರೆ. ಈ ಒಂದು ತಿಂಗಳಲ್ಲಿ ಈ 2 ಬಾಕ್ಸ್ಗಳನ್ನು ಹೈಲೈಟ್ ಮಾಡಿದ್ದಾರೆ. ಮತ್ತು ಅವ್ರು ಹೇಳ್ತಾರೆ, ತಳಭಾಗದ ಮಧ್ಯದ ಕೋಶವು ದಿನಾಂಕ W ಅನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಅವರು. ಇದು ತಳಭಾಗದ ಕೋಶ ದಿನಾಂಕ W ಅನ್ನು ಹೊಂದಿದೆ. 20ಕ್ಕಿಂತ 1 ಕಡಿಮೆ ಐತಿ 19. ಅದಕ್ಕೆ ಅವ್ರು ಏನು ಮಾಡ್ಯಾರ, W - 1 ಬರ್ದಾರ. ಈ 4 ಕೋಶಗಳನ್ನು ನಮಗೆ ಫಿಲಪ್ ಮಾಡೋಕ್ಕೆ ಹೇಳಿದ್ದಾರೆ. ಇದ್ರ ಪಕ್ಕದ ಸಂಖ್ಯೆ ನೋಡ್ರಿ, 20ಕ್ಕಿಂತ 1 ಹೆಚ್ಚೈತಿ ಅಂದರೆ W ಕಿಂತ 1 ಹೆಚ್ಚು ಅಂತಂದರೆ W + 1. ಇನ್ನು 20ರ ಮ್ಯಾಲೆ ನೋಡ್ರಿ 13. 20ರಲ್ಲಿ ಎಷ್ಟನ್ನು ಕಳೆದ್ರೆ 13 ಬರ್ತದೆ, 7ಅನ್ನು ಕಳಿಬೇಕಂದ್ರೆ W -7, 7ಅನ್ನು ಕಳೆದ್ನಿ ಅಂತಂದ್ರೆ ನನಗೆ ಇಷ್ಟ ಆನ್ಸರ್ ಬರ್ತದೆ. ಇನ್ನು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 12 ಐತಿ. 20ರಲ್ಲಿ ಎಷ್ಟು ಕಳೆದ್ರೆ 12 ಬರ್ತದೆ, 20ರಲ್ಲಿ 8 ಕಳಿಬೇಕು. ಸೊ W - 8. ಅದೇ ರೀತಿ ಇಲ್ಲಿ ನೋಡ್ರಿ, 20ರಲ್ಲಿ 14 ಬರ್ಬೇಕಂದ್ರೆ 20ರಲ್ಲಿ ಎಷ್ಟು ಕಳಿಬೇಕು, ನಾನು 6 ಕಳಿಬೇಕು. ಸೊ ಇಲ್ಲಿ ಬರೀರಿ W - 6 ಅಂತ. ಸೊ ಕಾಣಿಸಿದೆ ಅಲ್ವಾ ನೋಡ್ರಿ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಕಂಡು ಹಿಡಿಯಿರಿ ಪ್ರಶ್ನೋತ್ತರಗಳು. ಪೇಜ್ ನಂಬರ್ 88 ಆ್ಯಂಡ್ 89 ಅಲ್ಲಿರ್ತಕ್ಕಂತಹ ಪ್ರತಿಯೊಂದು ಕ್ವಶನನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಸೊ ನೀವು ನೋಟ್ ಮಾಡ್ಕೋಬೋದು. ಪೇಜ್ ನಂಬರ್ 88 ಮತ್ತು
89ನಲ್ಲಿರ್ತಕ್ಕಂಥ ಎಲ್ಲ ಕ್ವಶನ್ಸನ್ನು ಕವರ್ ಮಾಡಿ ಸೊ ವಿಡಿಯೋನ ಮಾಡಿದ್ದೀನಿ. ಸೊ ಮುಂದಿನ ವಿಡಿಯೋನ ನೆಕ್ಸ್ಟ್ ಕಂಡು ಹಿಡಿಯಿರಿ ಪ್ರಶ್ನೋತ್ತರಗಳನ್ನ ಮುಂದಿನ ವಿಡಿಯೋದಲ್ಲಿ ತೊಗೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿರಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿರಿ. ನೋಟ್ ಮಾಡಿಟ್ಕೋಬೋದು ನೀವು. ಆದಷ್ಟು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.